ಭಾರತ ಏಷ್ಯಾ ಕಪ್ ಅನ್ನ ಗೆದ್ದ ನಂತರ ಪಾಕಿಸ್ತಾನದ ಮಂತ್ರಿ ನಖ್ವಿ ಅನ್ನೋದರ ಅಧ್ಯಕ್ಷ ಅಲ್ವಾ. ಸೊ ಹಾಗಾಗಿ ಇದ್ದಂಥ ಕಪ್ಪನ್ನು ತಗೊಂಡು ಹೋಗ್ಬಿಟ್ಟ. ಕೊಟ್ಟರೆ ನಾನೇ ಕೊಡ್ತೀನಿ, ಇಲ್ಲದ್ರೆ ನೀವು ಇಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಇವರು ಇಸ್ಕೊಳ್ಳಿಲ್ಲ ನಮ್ಮವರು. ಸೊ ಹಾಗಾಗಿ ಅವ್ನು ತೊಗೊಂಡು ಹೋಗ್ಬಿಟ್ಟ, ಕಳ್ಳತನದ ಆರೋಪವನ್ನು ಹೊತ್ಕೊಂಡ. ಆಮೇಲೆ ಅಲ್ಲಿ ಇಲ್ಲಿ ಎಲ್ಲ ಪ್ರೆಷರ್ ಬಂದ ನಂತರ BCCI ಅಂತೂ ಮಾನ ಮರ್ಯಾದೆ ತೆಗೆಯೋ ರೀತಿ ಎಲ್ಲ ಹೇಳಿದ ನಂತರ ಸಾರಿ ಅಂತ ಕೇಳಿದ್ನಂತೆ. ಅದಕ್ಕೊಂದಿಷ್ಟು ರೂಲ್ಸ್ ಬೇರೆ ಅಂತೆ, ಏನೇನೋ ಒಂದಿಷ್ಟು ಕಂಡೀಷನ್ಸ್ ಹಾಕ್ಬಿಟ್ಟು ಈಗ ನಖ್ವಿ ತನ್ನ ನಖರನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ದ. ಸೊ ನಖ್ವಿಯ ನಖರ ಈಗ ಮಣ್ಣು ಪಾಲಾಗಿ ಹೋಗ್ಬಿಟ್ಟಿದೆ. ಸೊ ಏಷ್ಯಾ ಕಪ್ಪನ್ನು ತಗೊಂಡು ಹೋದಂತಹ ಈ ನಖರ ಮಾಡಿದಂಥ ನಖ್ವಿಯ ಸೊಕ್ಕು ಈಗ ಅಡಗಿದೆಯಾ ಅಥವಾ ಇಲ್ವಾ ಗೊತ್ತಿಲ್ಲ. ಮಂಡಿ ಊರಿದ್ದಾನೆ ಅಂತ ಹೇಳ್ತಾ ಇದ್ದಾರೆ BCCI ಮುಂದೆ. ಕ್ಷಮೆ ಕೇಳಿದ್ದಾನಂತೆ. ನಡೆದೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗೋದಿಲ್ಲ, ಈಗ ವಾಪಸ್ ಕೊಡ್ತೀನಿ ಅಂತ ಹೇಳಿದಾನಂತೆ. ಸೊ ಈ ಕಳ್ಳತನ ಮಾಡಿದಂಥ ನಖರ ಮಾಡಿದಂಥ ನಖ್ವಿಯ ಕಥೆ. ಏಷ್ಯಾ ಕಪ್ ಕದ್ದೊಯ್ದಿದ್ದಂತಹ ಪಾಕ್ನ ಸಚಿವ ನಖ್ವಿಗೆ ಈಗ ಮುಖಭಂಗವಾಗಿದೆ. ಏನು ಮಾಡ್ತಾ ಇದ್ದ ತಗೊಂಡು ಹೋಗಿ BCCI ಎದುರು ಮಂಡಿ ಊರಿದ್ದಾನೆ ಪಾಕ್ನ ಸಚಿವ ಮೊಹ್ಸಿನ್ ನಖ್ವಿ. ಸೊ ಈ ವ್ಯಕ್ತಿಗೆ ಎಷ್ಟೇ ಏನೇ ಚೀತು ಅಂದರೂ ಕೂಡ ಏನೂ ಹತ್ತದಿಲ್ಲ ರೀ. ಆ ವ್ಯಕ್ತಿಗೆ ಟಿಶ್ಯೂ ಪೇಪರ್ ತೊಗೊಂಡು ಒರೆಸ್ಕೊಳ್ತಾನೆ ಅಷ್ಟೇ, ನನಗೇನೂ ಆಗೇ ಇಲ್ಲ ಅಂತ ಹೇಳಿ. ದುಬೈ ಕ್ರಿಕೆಟ್ ಬೋರ್ಡ್ಗೆ ಏಷ್ಯಾ ಕಪ್ಪನ್ನು ಈಗ ವಾಪಸ್ ಕೊಡೋಕೆ ಮುಂದಾಗಿರೋದು ಕಾರಣ 5 ದೇಶಗಳು, ಏಷ್ಯಾದಲ್ಲಿ ಬರುವಂಥ 5 ದೇಶಗಳು, ಆ ದೇಶಗಳ ಕ್ರಿಕೆಟ್ ಮಂಡಳಿ ಅದುವೆ, ಅದರ ಸಮಿತಿಯನ್ನು ರಚನೆ ಮಾಡಿದ್ರು ಇದನ್ನು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ. ಸೂರ್ಯಕುಮಾರ್ ಯಾದವ್ ಕೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ನಂತೆ. ಪಾಕ್ ಸಚಿವನಿಂದ ಈಗ ಟ್ರೋಫಿ ಸ್ವೀಕರಿಸಲು ಟೀಮ್ ಇಂಡಿಯಾ ನಿರಾಕರಿಸಿತ್ತು. ಕಾರಣ ಅವನು ಕೂತ್ಕೊಂಡು ಬಾಯಿಗೆ ಬಂದಂಗೆಲ್ಲ ಭಾರತದ ಬಗ್ಗೆ ಮಾತನಾಡಿದ್ದ. ಅವನಿಂದ ಏನ್ರಿ ನಾವು ಇಸ್ಕೊಳ್ಳೋದು, ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಟ್ರೋಫಿ ಇಲ್ಲದೇ ಸಂಭ್ರಮಾಚರಣೆಯನ್ನು ಮಾಡಿದರು. ಅವನು ನನ್ನನ್ನು ಕೇಳಬೇಕು, ನಾನು ಕೊಡ್ತೀನಿ, ನಾನೇ ಒಂದು ಪ್ರೈವೇಟ್ ಆಗಿ ಒಂದು ಕಾರ್ಯಕ್ರಮ ಮಾಡ್ತೀನಿ, ಅಲ್ಲಿಗೆ ಬಂದರೆ ಕೊಡ್ತೀನಿ ಅಂತೆಲ್ಲ ಬಿಲ್ಡಪ್ ಕೊಟ್ಟಿದ್ದ. ಈಗ ಅದೆಲ್ಲವೂ ಕೂಡ ಹೊರಟು ಹೋಗಿದೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದೆಹಲಿ ಪ್ರತಿನಿಧಿ. ಶಬೀರ್, ಈಗ ಈ ನಖರ ಮಾಡ್ತಾ ಇದ್ದಂಥ ನಖ್ವಿಯ ನಖರ ಎಲ್ಲ ಎಳೆದೋಯ್ತಾ ಅಥವಾ ಇನ್ನೊಂಚೂರು ಉಳಿದಿದೆಯಾ? ಅರುಣ್ ನೋಡಿ, ಏಷ್ಯಾ ಕಪ್ ಟೂರ್ನಿಯಲ್ಲಿದ್ದಂಥ ಎಲ್ಲ ದೇಶಗಳ ಕ್ರಿಕೆಟ್ ಮಂಡಳಿಗಳೀಗ ಒಗ್ಗಟ್ಟಾಗಿ ಭಾರತದ ಪರವಾಗಿ ನಿಂತ್ಕೊಂಡಿರುವಂಥದ್ದು. ನಖ್ವಿ ಏನು ಆ ಸ್ಟೇಡಿಯಂನಿಂದ ಏಷ್ಯಾ ಕಪ್ಪನ್ನು ತೆಗೆದುಕೊಂಡು ಹೋಗಿದ್ರು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದಂಥ ಆಕ್ಷೇಪಗಳು ವ್ಯಕ್ತ ಆಗಿರುವಂಥದ್ದು. BCCI ICCಗೆ ದೂರನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತಾ ಇತ್ತು ಮತ್ತು ಇದನ್ನು ದೊಡ್ಡ ಮಟ್ಟದಲ್ಲಿ ಏನು ತೆಗೆದುಕೊಂಡು ಹೋಗಲಿಕ್ಕೆ ದೂರನ್ನು ಕೊಡಲಿಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಂಡಿತ್ತು. ಅದಕ್ಕಿಂತ ಮುಂಚೆ ಏಷ್ಯಾ ಕಪ್ ಟೂರ್ನಿಯಲ್ಲಿದ್ದಂಥ ಎಲ್ಲ ದೇಶಗಳ ಕ್ರಿಕೆಟ್ ಮಂಡಳಿಗಳ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿತ್ತು. ಸೊ ಇದಕ್ಕೆ ಪೂರಕವಾಗಿ, ಅಂದರೆ ಭಾರತದ ಮನವಿಗೆ ಪೂರಕವಾಗಿ ಎಲ್ಲ ದೇಶಗಳ ಕ್ರಿಕೆಟ್ ಮಂಡಳಿಗಳು ಒಪ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ, ಸ್ಪಂದಿಸಿರುವಂಥ ಹಿನ್ನೆಲೆಯಲ್ಲಿ ಈಗ ಪಾಕಿಸ್ತಾನದ ಮೇಲೆ ಹೆಚ್ಚು ಒತ್ತಡ ಸೃಷ್ಟಿಯಾಗಿರುವಂಥದ್ದು. ಯಾವಾಗ ICCಗೆ ದೂರನ BCCI ಕೊಡುತ್ತೆ ಅಂತ ಗೊತ್ತಾಗುತ್ತೆ, ಆ ಸಂದರ್ಭದಲ್ಲೇ ನಖ್ವಿ ಒಂದು ಹಂತದಲ್ಲಿ ಏನು ಒಗ್ಗುವಂಥ ಕೆಲಸವನ್ನು ಮಾಡ್ತಾರೆ. ಮುಖ್ಯವಾಗಿ ಕಪ್ಪನ್ನು ಹಿಂತಿರುಗಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಅವರು ಅದಕ್ಕೊಂದು ಷರತ್ತನ್ನು ಹಾಕ್ತಾರೆ, ನಾನು ACC ಕಚೇರಿಯಲ್ಲಿ ಈ ಒಂದು ಕಪ್ಪನ್ನು ಹಸ್ತಾಂತರ ಮಾಡ್ತೀನಿ, ಟೀಮ್ ಇಂಡಿಯಾದ ಕ್ಯಾಪ್ಟನ್ ಯಾದವ್ ಅವರು ಬಂದು ಈ ಒಂದು ಕಪ್ಪನ್ನು ಸ್ವೀಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಯಾವಾಗ ಏಷ್ಯಾ ಕಪ್ ಟೂರ್ನಿಯಲ್ಲಿದ್ದಂಥ ಇತರ ಕ್ರಿಕೆಟ್ ಮಂಡಳಿಗಳೇನಿದ್ದಾವೆ ಅವು ಎಲ್ಲವೂ ಕೂಡ ಒತ್ತಡವನ್ನು ಹಾಕಿ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡ ಬಳಿಕ ಈಗ ನಖ್ವಿ ಪೂರ್ತಿಯಾಗಿ ದಾರಿಗೆ ಬಂದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಈಗ ದುಬೈ ಕ್ರಿಕೆಟ್ ಮಂಡಳಿಗೆ ಕಪ್ಪನ್ನು ಹಸ್ತಾಂತರಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಈಗ BCCI ಮುಂದಿನ ಹಂತದಲ್ಲಿ ದುಬೈ ಕ್ರಿಕೆಟ್ ಮಂಡಳಿಯಿಂದ ಈ ಒಂದು ಕಪ್ಪನ್ನು ಸ್ವೀಕರಿಸುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಸೊ ಈ ಒಂದು ವಿವಾದ ಇಲ್ಲಿಗೆ ಅಂತ್ಯ ಆಗುತ್ತಾ ಅಥವಾ ಏಷ್ಯಾ ದೇಶಗಳಲ್ಲಿರುವಂಥ ಕ್ರಿಕೆಟ್ ಮಂಡಳಿಗಳು ಎಲ್ಲರೂ ಕೂಡ ಒಟ್ಟಾಗಿ ಪಾಕಿಸ್ತಾನಕ್ಕೆ ಒಂದು ಪೂರ್ಣ ಪ್ರಮಾಣದ ಪಾಠವನ್ನು ಕಲಿಸುವಂಥ ಕೆಲಸ ಏನಾದರೂ ಮಾಡ್ತಾವ ಮುಂದಿನ ಹಂತದಲ್ಲಿ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.